ಅರ್ಜುನ ವಿಷಾದ ಯೋಗ ಮೊದಲ ಅಧ್ಯಾಯ. ಕೌರವರು ಮತ್ತು ಪಾಂಡವರ ನಡುವಿನ ರಾಜ್ಯದ ಹಕ್ಕಿನ ವಿವಾದವು ಶಾಂತಿಯುತವಾಗಿ ಇತ್ಯರ್ಥವಾಗುವುದಿಲ್ಲ ಎಂದು ಖಚಿತವಾದ ನಂತರ ಎರಡೂ ಕಡೆಯವರು ಯುದ್ಧಕ್ಕೆ ಸಿದ್ಧತೆಗಳನ್ನು ಆರಂಭಿಸಿದರು. ಯುದ್ಧದ ದಿನ ಕುರುಕ್ಷೇತ್ರದಲ್ಲಿ ಕೌರವರ ಮತ್ತು ಪಾಂಡವರ ವೀರಯೋಧರು ತಮ್ಮ ತಮ್ಮ ಸೇನೆಯೊಂದಿಗೆ ಮುಖಾಮುಖಿಯಾಗಿ ನಿಂತರು. ಪಾಂಡವರ ಪ್ರಮುಖ ಮತ್ತು ಶ್ರೇಷ್ಠ ಯೋಧನಾದ ಅರ್ಜುನನು ರಥದಲ್ಲಿ ಕುಳಿತು ಯುದ್ಧ ಮಾಡಲು ಬಂದನು. ಭಗವಾನ್ ಶ್ರೀಕೃಷ್ಣನು ಅವನ ಸಾರಥಿಯಾಗಿದ್ದನು. ಆದರೆ ಯಾರೊಂದಿಗೆ ಯುದ್ಧ ಮಾಡಬೇಕೆಂದು ನೋಡುವ ಇಚ್ಛೆ ಅವನಿಗೆ ಆಯಿತು. ಆದ್ದರಿಂದ ಅವನು ಶ್ರೀಕೃಷ್ಣನಿಗೆ ಎರಡೂ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ಎಂದು ಹೇಳಿದನು. ಶ್ರೀಕೃಷ್ಣನು ರಥವನ್ನು ನಿಲ್ಲಿಸಿದಾಗ ಅರ್ಜುನನು ಯುದ್ಧಕ್ಕಾಗಿ ಎದುರು ನಿಂತಿರುವ ಯೋಧರು ತನ್ನ ಅತ್ಯಂತ ಆಪ್ತರು ಎಂದು ಕಂಡನು. ಅವರಲ್ಲಿ ಭೀಷ್ಮ ದ್ರೋಣಾಚಾರ್ಯರಂತಹ ಪೂಜ್ಯ ಗುರುಗಳು ಸಹ ಇದ್ದರು. ಇವರನ್ನು ಕೊಂದು ನಾವು ರಾಜ್ಯ ಮತ್ತು ಸುಖಭೋಗಗಳನ್ನು ಪಡೆಯಬೇಕೆ ಎಂಬ ಯೋಚನೆ ಮನಸ್ಸಿಗೆ ಬಂದ ತಕ್ಷಣ ಅವನ ಅಂತರಂಗವು ಕರುಣೆಯಿಂದ ತುಂಬಿಹೋಯಿತು. ಅಪಾರ ದುಃಖದಿಂದ ಅರ್ಜುನನು ತಳಮಳಗೊಂಡು ಭಗವಾನ್ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು: ಶ್ರೀಕೃಷ್ಣ, ಯುದ್ಧಕ್ಕಾಗಿ ಎದುರು ನಿಂತಿರುವ ಈ ಬಂಧುಗಳನ್ನು ಮತ್ತು ಪೂಜ್ಯ ಗುರುಗಳನ್ನು ನೋಡಿದಾಗ ನನ್ನ ಕೈಕಾಲುಗಳು ಸಡಿಲವಾಗಿವೆ, ಗಂಟಲು ಒಣಗಿ ಹೋಗಿದೆ. ನನ್ನ ದೇಹದ ಅಂಗಗಳಲ್ಲಿ ಉತ್ಸಾಹದಿಂದ ಕೆಲಸ ಮಾಡುವ ಶಕ್ತಿಯೇ ಇಲ್ಲದಂತಾಗಿದೆ. ಈ ಸ್ವಂತ ಜನರನ್ನು ಯುದ್ಧದಲ್ಲಿ ಕೊಂದರೆ ನಮಗೆ ರಾಜ್ಯ, ಸುಖಭೋಗ ಮತ್ತು ಜೀವನದಲ್ಲಿ ಏನು ಪ್ರಯೋಜನ? ಸ್ವಜನರ ಪ್ರಾಣ ತೆಗೆದು ನಾವು ಸುಖಿಗಳಾಗುವುದು ಹೇಗೆ? ಯುದ್ಧದಲ್ಲಿ ಆಗುವ ವಿನಾಶದಿಂದ ಸಮಾಜದಲ್ಲಿ ದೊಡ್ಡ ಅನಾಚಾರ ಉಂಟಾಗುತ್ತದೆ. ನಿಜಕ್ಕೂ ನಾವು ಬಹಳ ದೊಡ್ಡ ಪಾಪವನ್ನು ಮಾಡಲು ಸಿದ್ಧರಾಗಿದ್ದೇವೆ. ನಾನು ಯುದ್ಧ ಮಾಡುವುದಿಲ್ಲ ಮತ್ತು ಕೌರವರನ್ನು ಪ್ರತಿರೋಧಿಸುವುದೂ ಇಲ್ಲ. ನಾನು ಕೈಯಲ್ಲಿ ಶಸ್ತ್ರವನ್ನು ಹಿಡಿಯುವುದಿಲ್ಲ. ಅದಕ್ಕಿಂತ ಈ ಸ್ಥಿತಿಯಲ್ಲಿ ಕೌರವರು ನನ್ನನ್ನು ಕೊಂದು ಹಾಕಿದರೂ ನನಗೆ ಹೆಚ್ಚು ಒಳ್ಳೆಯದು. ಹೀಗೆ ಶ್ರೀಕೃಷ್ಣನಿಗೆ ಹೇಳಿ ಅವನು ಕೈಯಲ್ಲಿದ್ದ ಬಿಲ್ಲು ಬಾಣಗಳನ್ನು ಕೆಳಗಿರಿಸಿ ವಿಷಣ್ಣ ಮನಸ್ಸಿನಿಂದ ರಥದಿಂದ ಇಳಿದು ಕುಳಿತುಬಿಟ್ಟನು. ಈ ರೀತಿಯಾಗಿ ಯುದ್ಧದ ನಿರ್ಣಾಯಕ ಸಮಯದಲ್ಲಿ ಅರ್ಜುನನಿಗೆ ತೀವ್ರ ವಿಷಾದ, ಹೆಚ್ಚು ದುಃಖ ಅಥವಾ ನಿರಾಶೆ ಉಂಟಾಯಿತು. ಆದುದರಿಂದ ಈ ಅಧ್ಯಾಯಕ್ಕೆ ಅರ್ಜುನ विषाद योग ಎಂದು ಹೆಸರಿಡಲಾಗಿದೆ. अर्जुन विषाद योग पहिला अध्याय. कौरव आणि पांडव यांच्यातील राज्याच्या हक्कावरून झालेला वाद शांततेने मिटणार नाही हे निश्चित झाल्यावर दोन्ही पक्षांनी युद्धाची तयारी सुरू केली. युद्धाचा दिवस उजाडला. कुरुक्षेत्रावर कौरवांचे आणि पांडवांचे वीर योद्धे आपापल्या सैन्यासह समोरासमोर उभे राहिले. पांडवांचा प्रमुख आणि श्रेष्ठ योद्धा अर्जुन रथात बसून युद्ध करण्यासाठी आला. भगवान श्रीकृष्ण त्याचे सारथी होते, पण त्याला कोणाशी युद्ध करायचे आहे हे पाहण्याची इच्छा झाली. म्हणून त्याने श्रीकृष्णाला सांगितले की दोन्ही सैन्यांच्या मध्ये रथ उभा करा. श्रीकृष्णाने रथ उभा केल्यावर अर्जुनाने पाहिले की युद्धासाठी समोर उभे असलेले योद्धे त्याचे अगदी जवळचे आहेत. त्यांच्यामध्ये भीष्म द्रोणाचार्य यांच्यासारखे पूज्य गुरुजन देखील होते. यांना मारून आपण राज्य आणि सुखोपभोग मिळवणार आहोत काय? हा विचार मनात येताच त्याचे अंतःकरण दयेने भरून आले. अपार दुःखाने अर्जुन व्याकुळ झाला आणि तो भगवान श्रीकृष्णाला म्हणाला: श्रीकृष्णा, युद्धासाठी समोर ठाकलेल्या या बांधवांना आणि पूज्य गुरुजनांना पाहून माझे हातपाय गळून गेले आहेत. घशाला कोरड पडली आहे. माझ्या शरीरातील अवयवांमध्ये उत्साहाने काम करण्याची शक्तीच राहिली नाही. या स्वजनांना युद्धात ठार मारून आम्हाला राज्य, सुखोपभोग आणि जीवनात तरी काय मिळणार आहे? स्वजनांचे प्राण घेऊन आम्ही सुखी कसे होणार? युद्धातील संहारामुळे समाजात मोठा अनाचार, अराजक माजेल. खरोखर आम्ही फार मोठे पाप करण्यास तयार झालो आहोत. मी युद्ध करणार नाही आणि कौरवांचा प्रतिकारही करणार नाही. मी हातात शस्त्र धरणार नाही. त्यापेक्षा या अवस्थेत कौरवांनी मला मारले तरी अधिक बरे होईल, असे त्याने श्रीकृष्णास सांगितले आणि हातातील धनुष्यबाण टाकून देऊन तो विषण्ण मनाने रथातून खाली उतरला आणि बसून राहिला. या प्रकारे युद्धाच्या निर्णायक वेळी अर्जुनाला तीव्र विषाद, खूप दुःख, खेद किंवा नैराश्य झाला. म्हणूनच या अध्यायाला अर्जुन विषाद योग असे नाव दिले आहे. ಅಧ್ಯಾಯ ಮುಂದುವರಿಯುತ್ತದೆ. ಸ್ವಯಂ ಪ್ರಕಾಶ್ ಯೂಟ್ಯೂಬ್ ಚಾನೆಲ್ಗೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. अध्याय पुढे चालू आहे. स्वयंप्रकाश यूट्यूब चॅनलला लाईक, शेअर आणि सबस्क्राईब करा.